ಚಿನ್ನಕ್ಕೋಸ್ಕರ ಕಳ್ಳರು ಎಲ್ಲ ಬಂದು ಇಲ್ಲಿ ತೋಡಿ ಇದು ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ. ಇದು ಅದರಲ್ಲೊಂದು. ಈ ಕಲ್ಯಾಣಿ ಹತ್ರನೇ ಒಂದು ಸುರಂಗ ಇತ್ತು. ಬಟ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೀನಿ ಆ ಸುರಂಗ. ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೆ ಇದು ಕಟ್ಸಿರೋದ್ರಿಂದ ಬೇರೆ ರೀಸನ್ನೇ ಇದೆ. ಹೊಸ ದಾರಿ ಹುಡಿಕೊಂಡು ಹೋದ್ವಿ, ಬಟ್ ಸಿಗಲಿಲ್ಲ. ಮತ್ತು ಹಾಯ್, ಎಲ್ರಿಗೂ ನಮಸ್ಕಾರ. ಡೇರ್ ಟು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆದ ಮಧುಗಿರಿ ಬೆಟ್ಟದಲ್ಲಿದ್ದೀನಿ. ಈ ಮಧುಗಿರಿ ಬೆಟ್ಟ ಎಲ್ಲಿ ಬರುತ್ತೆ ಅಂದರೆ ತುಮಕೂರಿಂದ 46 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ಬೆಂಗಳೂರಿಂದ 105 ಕಿಲೋಮೀಟರ್ಸ್ ಆಗುತ್ತೆ. ಕಡೆ ಏನು ಅಂದರೆ ಮೇಲೆ ಹೋಗ್ತಾ ಮತ್ತು ಕೆಳಗಡೆ ಬರ್ತಾ ಎರಡು ಸೈಡೂ ಎಂಟ್ರಿ ಮಾಡ್ಕೊತಾ ಇದ್ದಾರೆ. ಮೇಲೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಮತ್ತು ಎಷ್ಟು ಜನ ಕೆಳಗಡೆ ಬರ್ತಾ ಇದ್ದಾರೆ ಅಂತೆಲ್ಲ ಫುಲ್ಲು ಎಂಟ್ರಿ ಮಾಡಿಕೊಂಡು ಎಲ್ಲ ಫುಲ್ಲು ನೋಟ್ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಮಧುಗಿರಿ ಬೆಟ್ಟಕ್ಕೆ ಬರಬೇಕು ಅಂದ್ಕೊಂಡಿರೋರು ಏನು ಮಾಡ್ತೀರಾ ಅಂದರೆ ಮೊದಲು ಆಧಾರ್ ಕಾರ್ಡ್ ತಗೊಬರ್ಬೇಕು. ಯಾಕಂದರೆ ಇಲ್ಲಿ ಇವಾಗ ಏನು ಮಾಡಿ ಮೊದಲು ಆರಾಮಾಗಿ ಹತ್ಬೋದಿತ್ತು. ಇವಾಗ ಏನು ಮಾಡಿದ್ದಾರೆ ಅಂದರೆ ಇವಾಗೆಲ್ಲ ಎಂಟ್ರಿ ಮಾಡ್ಕೊತಾ ಇದ್ದಾರೆ. ಮೇಲೆ ಯಾರ್ಯಾರು ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ, ಏನು ಮಾಡ್ತಾರೆ ಅಂತ. ಬಟ್ ಮೇನ್ ಏನು ಬರ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ತಗೊಬರ್ರಿ. ಇನ್ನೊಂದೇನು ಅಂದರೆ ಮೇಲ್ಗಡೆ ಎಲ್ಲೂ ನೀರಿನ ವ್ಯವಸ್ಥೆ, ಫುಡ್ ವ್ಯವಸ್ಥೆ ಏನೂ ಇರೋಲ್ಲ. ನೀವೇನೇ ಮಾಡಿದ್ರು ಒಂದಿಷ್ಟು ನೀರು ಸಿಗೋಲ್ಲ, ಒಂದಿಷ್ಟು ಏನೂ ಸಿಗೋಲ್ಲ. ನೀವು ಮೇಲೆ ಹತ್ತಕ್ಕೆ ಏನು ಮಾಡಬೇಕು ಅಂದರೆ 1-2 ಲೀಟ್ರ್ ನೀರಾಗಲಿ, ತಿನ್ನೋಕೆ ಏನಾದರೂ ಆಗಲಿ ಸ್ವಲ್ಪ ತಗೊಂಡ್ಬರ್ಬೇಕು. ಮೇಲ್ಗಡೆ ಅಂತೂ ಏನೂ ಸಿಗೋಲ್ಲ. ಆದ್ದರಿಂದ ಎಲ್ಲ ಬರ್ತಾ ನೀವೇನೇ ಮುಂಜಾಗ್ರತೆಯಿಂದ ಅವರ ತಗೊಂಡ್ಬರ್ಬೇಕು. ಇವಾಗ ಬೆಟ್ಟಕ್ಕೆ ಬರೋರು ಬೆಟ್ಟ ಹತ್ಬೇಕಾದ್ರೆ ಸ್ಟಾರ್ಟಿಂಗ್ ಸಿಗುತ್ತಲ್ಲ, ಬಸ್ ಸ್ಟ್ಯಾಂಡಿಂದ ನಡ್ಕೊಂಬರ್ತಾ ಸಿಗೋ ಇವೆಲ್ಲ ಬಿಲ್ಡಿಂಗ್ಸು, ಇವೆಲ್ಲ ಬ್ರಿಟಿಷರ್ ಕಾಲದ ಬಿಲ್ಡಿಂಗ್ಸು. ಏನಂದರೆ ಇವೆಲ್ಲ ಮೊದಲು ಗೌರ್ಮೆಂಟ್ ಆಫೀಸ್ ಆಗಿದ್ದು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಹೊಸ ಬೇರೆ ಕಡೆ ರಿನೋವೇಟ್ ಮಾಡಿ ಬೇರೆ ಕಡೆ ಹೊಸ್ದಾಗಿ ಕಟ್ಟಿದ್ದಾರೆ. ಇದು ಮೊದಲು ತಾಲೂಕು ಆಫೀಸ್ ಆಗಿತ್ತು, ಆಮೇಲೆ ಹಾಸ್ಟೆಲ್ ಮಾಡಿದ್ರು. ತಿರ್ಗಿ ಆಮೇಲೆ ಈಗ ಫುಲ್ಲು ಪಾಳು ಬಿದ್ದಿದೆ ನೋಡಿ ಇವೆಲ್ಲ. ಇನ್ನೊಂದೇನೆಂದರೆ ಇದು ಕೋರ್ಟ್ ಸಹ ಇತ್ತು ಇಲ್ಲಿ, ಬಟ್ ಈಗ ಹೊಸ್ದಾಗಿ ಕೋರ್ಟ್ ಕಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದೇ ಬೆಂಗಳೂರಲ್ಲಿ ಈ ಕೋರ್ಟ್ ಯಾವ ಥರ ಇದೆಯೋ ಸೇಮ್ ಅದೇ ಥರ, ಅದೇ ಥೀಮಲ್ಲಿ ಅದೇ ಡಿಸೈನಲ್ಲಿ ಕಟ್ಟಿದ್ದಾರೆ. ಮತ್ತು ಇವೆಲ್ಲ ಅವೇ ಬರುತ್ತೆ ಕೋರ್ಟಿಗೆ ಸಂಬಂಧಪಟ್ಟ ಕಟ್ಟಡಗಳಿವೆಲ್ಲ. ಮಧುಗಿರಿ ಬೆಟ್ಟ ಎಷ್ಟು ಹೈಟ್ ಇದೆ ಅಂದರೆ 3930 ಅಡಿ ಅಷ್ಟು ಹೈಟ್ ಇದೆ. ಎಷ್ಟು ಕಿಲೋಮೀಟರ್ಸ್ ಪ್ರಕಾರ ಬಂತು ಅಂದರೆ 3.5 to 3.9 ಕಿಲೋಮೀಟರ್ಸ್ ಆಗುತ್ತೆ. ಆರಾಮಾಗಿ ಹತ್ಬೋದು. ಮಧುಗಿರಿ ಬೆಟ್ಟ ಹತ್ತುತ್ತಾ ಫಸ್ಟ್ ಸಿಗೋದೇ ಈ ಬಾಗ್ಲು ಏನಂತ ಕರೀತಾರೆ ಅಂದರೆ ದಿಡ್ಡಿ ಬಾಗ್ಲು ಅಂತ ಕರೀತಾರೆ. ಮತ್ತು 17ನೇ ಶತಮಾನದಲ್ಲಿ ರಾಜರು ಕಟ್ತಾರಲ್ಲ, ಆ ಟೈಮಲ್ಲಿ ಇದಕ್ಕೆ ಒಂದು ಹೆಸರು ಕೊಡ್ತಾರೆ. ಏನು ಹೆಸರು ಕೊಡ್ತಾರೆ ಅಂದರೆ ಇದಕ್ಕೆ ದಿಡ್ಡಿ ಬಾಗಿಲು ಅಂತ ಕೊಡ್ತಾರೆ. ದಿಡ್ಡಿ ಬಾಗಿಲು ಅಂದರೆ ಏನಂದರೆ ದಿ ಗೇಟ್ ಆಫ್ ಎಲ್, ನರಕದ ಬಾಗಿಲು ಅಂತ. ಯಾಕಂದರೆ ಅವಾಗ ಇಲ್ಲಿ ತುಂಬ ವೆಪನ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು. ತುಂಬ ಇದು ವೆಪನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಇದಕ್ಕೆ ನರಕದ ಬಾಗಿಲು ಅಂತ ಇದು ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಇದನ್ನು ಮೈಸೂರು ಸಾಮ್ರಾಜ್ಯದವ್ರು ಏನು ಮಾಡ್ತಾರೆ, ಆಕ್ಯುಪೈ ಮಾಡ್ಕೊಂಡಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈ ಬಾಗಿಲಿಗೆ ಇನ್ನೊಂದು ಹೆಸರು ಕೊಡ್ತಾರೆ. ಆ ಹೆಸರು ಏನಂದರೆ ಮೈಸೂರಿನ ರತಿ ಬಾಗಿಲು ಅಂತ ಹೆಸರು ಕೊಡ್ತಾರೆ. ಯಾಕಂದರೆ ಅವಾಗ ಮೈಸೂರು ರಾಜ್ಯದವ್ರು ಏನಾದ್ರು ಆಕ್ಯುಪೈ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಅಷ್ಟೊಂದು ವೈಲೆನ್ಸ್ ಇರೋಲ್ಲ. ಅದರಿಂದ ಏನು ಮಾಡ್ತಾರೆ ಮೈಸೂರಿನ ರತಿ ಬಾಗಿಲು ಅಂತ ಕೊಡ್ತಾರೆ. ತಿರ್ಗಿ ಆಮೇಲೆ ಬಟ್ ಅದೇನು ಫೇಮಸ್ ಆಗಲಿಲ್ಲ. ಬಟ್ ಈಗಲೂ ಇದು ಇತಿಹಾಸದಲ್ಲಿ ಇರೋದು ಮಾತ್ರ ಇದು ದಿಡ್ಡಿ ಬಾಗಿಲು ಅಂತಲೇ. ಬಟ್ ಎಲ್ಲೇ ಸರ್ಚ್ ಮಾಡೋದು ದಿಡ್ಡಿ ಬಾಗಿಲು ಅಂತಲೇ ತೋರಿಸೋದು. ಇದು ಮೈಸೂರಿನ ರತಿ ಬಾಗಿಲು ಅಂತ ಎಲ್ಲೋ ಆಲ್ಮೋಸ್ಟ್ ತೋರಿಸಲ್ಲ. ಬಟ್ ಏನಾದರೂ ಇನ್ಡೆಪ್ತ್ ಆಗಿ ಹೋದರೆ ಅದು ಸಿಗುತ್ತೆ ಅಷ್ಟೇ. ಮಧುಗಿರಿನ ತುಂಬ ರಾಜರು ಇದು ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಗಂಗರು ಸಹ ಆಳ್ವಿಕೆ ಮಾಡಿದ್ದಾರೆ. ಮತ್ತು ವಿಜಯನಗರ ಸಾಮ್ರಾಜ್ಯದವರು, ಮತ್ತು ಟಿಪ್ಪು ಸುಲ್ತಾನ್ ಅವರು, ತಿರ್ಗಿ ಮೈಸೂರು ರಾಜ್ಯದವರು, ತುಂಬ ರಾಜರು ನಮ್ಮ ಮಧುಗಿರಿನ ತುಂಬ ಆಳಿದ್ದಾರೆ. ಅದರಲ್ಲಿ ತುಂಬ ಜನ ಒಳ್ಳೆಯದು ಮಾಡಿದ್ದಾರೆ, ತುಂಬ ಜನ ಕೆಟ್ಟದ್ದು ಮಾಡಿದ್ದಾರೆ, ಸ್ವಲ್ಪ ಜನ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಡೆವಲಪ್ ಏನು ಅಂದರೆ ಈರೇಗೌಡ ಅವರು ಮಧುಗಿರಿ ಕೋಟೆ ಕಟ್ತಾರೆ. ಕೋಟೆ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ, ಫುಲ್ಲು ಮೇಲೆವರೆಗೂ. ತಿರ್ಗಿ ಆಮೇಲೆ ಯಾವಾಗ ಅಂದರೆ 17ನೇ ಶತಮಾನದಲ್ಲಿ ಈರೇಗೌಡ ಕೋಟೆ ಕಟ್ತಾನೆ. ತಿರ್ಗಿ ಅದಾದಮೇಲೆ ಈ ಕೋಟೆನ ತುಂಬ ಜನ ಆಕ್ಯುಪೈ ಮಾಡ್ಕೊತಾರೆ. ಅದರಲ್ಲಿ ಒಬ್ಬರು ಹೈದರಾಲಿ ಅವ್ರು ಆಕ್ಯುಪೈ ಮಾಡಿಕೊಂಡು ಇದು ಕೋಟೆ ಕಟ್ಟಿರೋದ್ರ ಮೇಲೆ ಮತ್ತೆ ಇನ್ನೂ 3 ಅಡಿ ಸಿಮೆಂಟು ಮತ್ತು ಇಟ್ಕೆಯಿಂದ ಗೋಡೆ ಕಟ್ಕೊಂಡು ಅದರಿಂದ ಶತ್ರುಗಳು ಬರ್ದಿರೋ ಥರ ಎಲ್ಲ ನೋಡ್ಕೊತಾ ಇದ್ರು. ಅಂದರೆ ತುಂಬ ಡೆವಲಪ್ ಮಾಡಿದ್ದಾರೆ. ಈ ಗೋಡೆಗಳಿದೆಯಲ್ಲ, ಈ ಗೋಡೆಗಳನ್ನ ಕಟ್ಸಿರೋದು ಹೈದರಾಲಿ ಅವರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೆ ಇದು ಕಟ್ಸಿರೋದ್ರಿಂದ ಬೇರೆ ರೀಸನ್ನೇ ಇದೆ. ಈ ಗೋಡೆಗಳ್ನ ಏನಕ್ಕೆ ಕಟ್ಸಿರೋದು ಅಂದರೆ ಶತ್ರುಗಳಿಂದ ತಮ್ಮನ್ನು ತಾವು ಕಾಪಾಡ್ಕೊಳ್ಳೋಕ್ಕೆ ಈ ಗೋಡೆನ ಕಟ್ಸಿರೋದು. ಯಾವ ಥರ ಅಂದರೆ ನೋಡಿ, ಇದರಿಂದ ಫುಲ್ಲು ಹೊರಗಡೆ ಇರೋ ವ್ಯೂ ಎಲ್ಲ ಕಾಣಿಸುತ್ತೆ. ಮತ್ತು ಇಲ್ಲಿ ಚಿಕ್ಕದಾಗಿ ತೂತಾಗಳಿದೆಯಲ್ಲ, ಈ ತೂತಾಯಿಂದ ಅವರು ಹೊರಗಡೆ ಶತ್ರುಗಳು ಬರ್ತಾ ಇದ್ದಾರೋ ಇಲ್ವೋ ಅಂತ ನೋಡ್ತಾ ಇದ್ರಂತೆ. ಈ ತೂತುಗಳಿಂದ ನೋಡಿ ಯಾವ ಥರ ಇದೆ. ಹೈದರಾಲಿ ಅವ್ರ ಟೈಮಲ್ಲಿ ಈ ಥರ ಇಟ್ಕೆಯಲ್ಲಿ ಚಿಕ್ಕ ಗೋಡೆಗಳು ಕಟ್ಬಿಟ್ಟು ಈ ಥರ ಇದು ಮಾಡ್ಕೊತಾ ಇದ್ರು. ಇಲ್ಲೇನಂದರೆ ಇಲ್ಲಿ ಪಿರಂಗಿನ ಇಟ್ಬಿಟ್ಟು ಇಲ್ಲಿಂದ ಗುಂಡಾರಿಸೋದು.
ನೋಡಿ ಇಲ್ಲಿ ಆ ಥರ ಇದೆ. ಗೋಡೆ ಎಷ್ಟು ಅಗಲ ಇದೆ ನೋಡಿ. ಇಲ್ಲಿಂದ ಫುಲ್ಲು ಕೆಳಗಡೆ ಎಲ್ಲ ಕಾಣಿಸೋದು. ಶತ್ರುಗಳು ಯಾವ ಕಡೆಯಿಂದ ಬಂದರೂ ಆರಾಮಾಗಿ ಇಲ್ಲಿ ಗುರಿ ಇಟ್ಟು ಅವ್ರನ್ನ ಇದು ಮಾಡಿ ಶೂಟ್ ಮಾಡ್ಬೋದಿತ್ತು. ಆ ಥರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಹತ್ತುತ್ತಾ ಮೆಟ್ಲುಗಳು ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಅದೇ ಮೇಲೆ ಹೋಗ್ತಾ ಹೋಗ್ತಾ ತುಂಬ ವರ್ಷ ಆಗುತ್ತೆ. ಮೆಟ್ಲೆ ಎಲ್ಲ ಫುಲ್ಲು ಬಂಡೆ ಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ಥರ ಇರುತ್ತೆ ಮೆಟ್ಲು. ಈ ಮಧುಗಿರಿ ಅಂತ ಹೆಸರು ಯಾವ ಥರ ಬಂತು ಅಂದರೆ, ಮೊದಲು ಇದಕ್ಕಿದ್ದು ಮದ್ದಾಗಿರಿ ಅಂತ ಹೆಸರಿತ್ತು. ಮದ್ದಾಗಿರಿ ಅಂತ ಏನಕ್ಕೆ ಹೆಸರಿತ್ತು ಅಂದರೆ, ಮೊದಲು ಈ ಮಧುಗಿರಿ ಬೆಟ್ಟದಲ್ಲಿ ಇವು ಮದ್ದು ಗುಂಡುಗಳು ಮತ್ತು ವೆಪನ್ಸ್ನ ಅದು ತುಂಬ ಇದು ಮಾಡ್ತಾಯಿದ್ರು, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು. ಅದರಿಂದ ಏನು ಮಾಡಿದ್ರು ಅಂದರೆ ಇದು ಮದ್ದಾಗಿರಿ ಅಂತ ಹೆಸರಿಟ್ಟಿದ್ರು. ತಿರ್ಗಿ ಆಮೇಲೆ ಏನು ಮಾಡಿದ್ರು ಅಂದರೆ, ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಅಸಿಸ್ಟೆಂಟ್ ಕಮಿಷನರ್ ಆಗಿ ನಮ್ಮ ಮಧುಗಿರಿಗೆ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಮಧುಗಿರಿ ಬೆಟ್ಟದಲ್ಲಿ ಒಂದನ್ನು ನೋಡ್ತಾರೆ. ಏನು ನೋಡ್ತಾರೆ ಅಂದರೆ, ಮಧುಗಿರಿ ಬೆಟ್ಟದ ತುಂಬ ಇದು ಜೇನು ಕಟ್ಟಿರುತ್ತೆ. ಆ ಜೇನಿಂದ ಏನು ಮಾಡ್ತಾರೆ, ಈ ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ, ಅದರಿಂದ ಮಧುಗಿರಿ ಅಂತ ಅವರು ನೇಮ್ನ ಚೇಂಜ್ ಮಾಡ್ತಾರೆ. ಮದ್ದಾಗಿರಿಯಿಂದ ಮಧುಗಿರಿ ಅಂತ. ಮಧುಗಿರಿ ಬೆಟ್ಟದಲ್ಲಿ ವಾಸ ಮಾಡ್ತಿದ್ದಂಥ ಜನಗಳಿಗೆ ನೀರಿನ ಮೂಲ ಇದು ಕಲ್ಯಾಣಿ ಬೆಟ್ಟ ಹತ್ತುತ್ತಾ ಮಧ್ಯದಲ್ಲಿ ಸಿಗುತ್ತೆ. ಇದೇ ಥರ ಕಲ್ಯಾಣಿ ಫುಲ್ಲು ಬೆಟ್ಟದ ಮೇಲೆ ಒಂದಿದೆ. ಅಲ್ಲೂ ಸೇಮ್ ಎನಿ ಟೈಮ್ ನೀರಿರುತ್ತೆ ಮೇಲೆ. ಬಟ್ ಇಲ್ಲಿ 2 years ಬ್ಯಾಕ್ ಇಲ್ಲಿ ನೀರಿರಲಿಲ್ಲ. ಬಟ್ ಇವಾಗ ನೀರು ತುಂಬಿಕೊಂಡಿದೆ. ಬಟ್ ಇಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಚಿಕ್ಕದು ಆಂಜನೇಯನ ದೇವಸ್ಥಾನ. ಬಟ್ ಇವಾಗ ಕಾಣಿಸ್ತಾ ಇಲ್ಲ, ಏನಾಗಿದೆಯೋ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನ ಇಲ್ಲಿದೆ ನೋಡಿ, ಆಂಜನೇಯನ ದೇವಸ್ಥಾನ. ಈಗಲೂ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಇದೇನಪ್ಪ ಅಂದರೆ, ಇದು ಆಗಿನ ಕಾಲದಲ್ಲಿ ಇದ್ರೊಳಗಡೆ ಧಾನ್ಯಗಳ್ನ ಇಕ್ತಾಯಿದ್ರು. ಅಂದರೆ ಏನಾದರೂ ರಾಗಿ ಬೇಳೆ ಆ ಥರದವನ್ನ ಇದರಲ್ಲಿ ಇಡ್ತಾಯಿದ್ರು. ಬಟ್ ಈಗ ಎಲ್ಲ ಫುಲ್ಲು ಹಾಳಾಗಿಬಿಟ್ಟಿದೆ. ಫುಲ್ಲು ಕಲ್ಲುಗಳನ್ನೆಲ್ಲ ಹಾಕಿದರೆ ಈ ಥರದ್ದು ತುಂಬ ಇದೆ ಬೆಟ್ಟದ ಮೇಲೆ. ಇಲ್ಲಿ ಬಂದಿರೋರೆಲ್ಲ ಇಲ್ಲಿಂದ ಇಲ್ಲಿ ಹತ್ತುತ್ತಾ ಇದ್ದಾರೆ. ಬಟ್ ನನಗೇನೋ ಈ ಕಡೆನೋ ದಾರಿ ಇದೆ ಅನ್ನಿಸ್ತಾ ಇದೆ ನೋಡಿ. ಇಲ್ಲಿ ಬಾಗಿಲು ಸಹ ಇದೆ. ನೋಡೋಣ ಈ ಕಡೆಯಿಂದ ಏನಾದ್ರು ಹತ್ತೋಕ್ಕೆ ಜಾಗ ಇದೆಯಾ ಒಂದ್ಸತಿ ಹೋಗಿ ನೋಡೋಣ ಬನ್ನಿ. ರೈನಿ ಸೀಸನ್ ಆಗಿರೋದ್ರಿಂದ ಫುಲ್ಲು ಬೆಟ್ಟ ತುಂಬ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಹೊಸ ದಾರಿನ ಎಕ್ಸ್ಪ್ಲೋರ್ ಮಾಡೋಣ. ಈ ಕಡೆ ದಾರಿ ಇದೆಯಾ ಹೆಂಗೆ ಅಂತ. ಈ ಕಡೆ ಯಾರೂ ಬರ್ತಾ ಇಲ್ಲ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮೆಟ್ಲು ಹತ್ಕೊಂಡು ಹೊರಟೋಗ್ತಾ ಇದ್ದಾರೆ. ಫುಲ್ಲು ಶೂ ಎಲ್ಲ ನೆಂದಾಯ್ತು. ಫುಲ್ಲು ನೈಟ್ ಇಬ್ನಿ ಬಿದ್ದಿರೋದ್ರಿಂದ ಮೋಸ್ಟ್ಲಿ ಈ ಕಡೆ ಏನೋ ಜಾಗ ಇದೆ, ಅದರಿಂದ ಇಲ್ಲೂ ಬಾಕ್ಲಿದೆ, ನೋಡೋಣ. ಬಟ್ ಇಲ್ಲಿ ಬೆಟ್ಟದಲ್ಲಿ ಸುರಂಗ ಇದೆ ಅಂತ ಕೇಳ್ಪಟ್ಟಿದ್ದೆ. ಬಟ್ ಅದು ಯಾವ ಕಡೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ, ಬಟ್ ಇವಾಗ ಮರ್ತೋಗ್ಬಿಟ್ಟಿದ್ದೀನಿ ಜಾಗ. ನೋಡಿ ಎಲ್ಲ ಮಳೆ ಬಂದು ಎಲ್ಲ ಬಿದ್ದೋಗ್ತಾ ಇದೆ ಕೋಟೆ. ಆದಷ್ಟು ಬೇಗ ಬಂದು ನೋಡ್ಕೊಬೇಕು. ಈ ರೂಟಲ್ಲಿ ಯಾರೂ ಓಡಾಡೋದೇ ಇಲ್ಲ, ದಾರಿನೇ ಮುಚ್ಕೊಂಡು ಹೋಗ್ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಒಳಕಲ್ಲೆಲ್ಲ ಮಾಡಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಜನಗಳಾಗೆಲ್ಲ ವಾಸ ಮಾಡ್ಕೊಂಡಿದ್ರು ಅನಿಸುತ್ತೆ ಎಲ್ಲ ಇದ್ದರು. ಬೆಟ್ಟದಲ್ಲಿ ಯಾವುದೇ ಪ್ರಾಣಿಗಳಿಲ್ಲ ಅಂದರೆ ಸಾಕು. ಈ ಬೆಟ್ಟದಲ್ಲಿ ಯಾವ ಪ್ರಾಣಿಗಳಿಲ್ಲ. 20 ವರ್ಷದಿಂದ ಇದೇ ಊರಲ್ಲಿದ್ದೀನಿ. ಒಂದಿನೂ ಈ ಬೆಟ್ಟದಲ್ಲಿ ಪ್ರಾಣಿಗಳಿದ್ದಾವೆ ಅಂತ ಏನು ಕೇಳ್ಪಟ್ಟಿಲ್ಲ. ಆದರೂ ಈ ಕಡೆ ದಾರಿ ಇದೆಯಾ ಹೆಂಗೆ ಗೊತ್ತಿಲ್ಲ ನೋಡಿ. ಎಲ್ಲ ಡಿಸೈನ್ಸ್ ಮಾತ್ರ ತುಂಬ ಸಕ್ಕತ್ತಾಗಿದೆ. ಇನ್ನು ಮೇಲೆ ಹೋಗೋಣ, ಜಾಗ ಇದೆಯಾ ಹಂಗೆ ನೋಡಿ. ಎಲ್ಲ ಮಳೆ ಬಂದು ಎಲ್ಲ ಬಿದ್ದೋಗಿದೆ. ಐ ಥಿಂಕ್ ದಾರಿ ಇಲ್ಲ ಅನಿಸುತ್ತೆ. ಇಲ್ಲ ಅಂದರೆ ಮತ್ತೆ ಬಂದಿರೋ ದಾರಿಲೇ ವಾಪಸ್ ಹೋಗ್ಬೇಕಷ್ಟೆ. ಏನಂದರೆ ಬೆಟ್ಟದ ಬ್ಯಾಕ್ ಸೈಡ್ ಬಂದುಬಿಟ್ಟಿದ್ದೀನಿ ನಾನು. ಎಲ್ಲ ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ತಾರೆ, ನಾನು ಬ್ಯಾಕ್ ಸೈಡ್ ಬಂದಿದ್ದೀನಿ ನೋಡಿ. ಫುಲ್ಲು ಕೋಟೆನ ಮಣ್ಣಲ್ಲಿ ಕಟ್ಟಿದ್ದಾರೆ. ಇಲ್ಲ ಚಿಕ್ಕದಾಗಿದೆ. ನೋಡಿ, ಇದು ಬೆಟ್ಟದ ಬ್ಯಾಕ್ ಸೈಡೇ ಬಂದಿದ್ದೀವಿ ನಾವು.
ಎಲ್ಲ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬ್ಯಾಕ್ ಸೈಡ್ ಬಂದಿದ್ದೀವಿ. ಇಲ್ಲಿ ಕೋಟೆ ಇದೆ ಮೇಲೆ, ಬಟ್ ಹೋಗೋ ದಾರಿ ಕಾಣಿಸ್ತಾ ಇಲ್ಲ. ಅಲ್ಲಿ ಮೆಟ್ಲುಗಳಿದ್ದಾವೆ, ಬಟ್ ಆದರೆ ಟಿಪ್ಪು ಸುಲ್ತಾನ್ ಅವ್ರ ಕಡೆಯವ್ರು ಏನು ಮಾಡಿಬಿಡ್ತಾರೆ, ಮೆಟ್ಲನ್ನ ಮುಚ್ಚಾಕ್ಬಿಟ್ಟು ಅದ್ರ ಮೇಲೆ ಗೋಡೆ ಕಟ್ಟಿದ್ದಾರೆ ಇಟ್ಕೆಯಲ್ಲಿ. ಮೋಸ್ಟ್ಲಿ ಈ ಸೈಡು ಯಾರೂ ಬರಬಾರ್ದು ಅಂತ ಥರ ಮಾಡಿದ್ದಾರೆ ಅನಿಸುತ್ತೆ. ನೋಡಿ, ಇಲ್ಲಿ ಮೆಟ್ಲಿದ್ದಾವೆ, ಅರ್ಧ ಮೆಟ್ಲಿದ್ದಾವೆ, ಅರ್ಧ ಮೆಟ್ಲನ್ನ ಕ್ಲೋಸ್ ಮಾಡಿದ್ದಾರೆ. ಬಟ್ ಆದರೆ ಫುಲ್ಲು ಮೇಲೆವರೆಗೂ ಹೋಗೋಕ್ಕಾಗಲ್ಲ ಇದರಲ್ಲಿ. ನೋಡಿ, ಶೂ ಇಂದ ನೀರು ಯಾವ ಥರ ಬೀಳ್ತಾ ಇದೆ. ಫುಲ್ಲು ಶೂ ಒಳಗಡೆ ನೀರೆಲ್ಲ ತುಂಬ್ಕೊಂಡ್ಬಿಟ್ಟು. ಮಳೆ ಏನು ಬಂದಿಲ್ಲ, ಬಟ್ ಆದರೆ ಇಬ್ನಿ ಬಿದ್ದಿದೆ. ಬನ್ನಿ, ಈ ಮೆಟ್ಲನ್ನು ಹತ್ತಕ್ಕಾಗುತ್ತಾ ನೋಡೋಣ. ಇಲ್ಲೂ ಬೇರೆ ಯಾವುದು ದಾರಿ ಇದೆ ಕೆಳಗಡೆ. ಈ ಬೆಟ್ಟದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು ತುಂಬ ಇದೆ, ಬಟ್ ಆದರೆ ಯಾರು ಈ ಸೈಡ್ ಬರಲ್ಲ. ಬಟ್ ನೀವು ಯಾರು ಬರೋಕ್ಕೆ ಹೋಗ್ಬೇಡ್ರಿ, ಬಂದರೆ ಒಬ್ರೊಬ್ರಿ ಅಂತ ಬರೋಕ್ಕೆ ಹೋಗ್ಬೇಡಿ. ತುಂಬ ಹಾರಿಬಲ್ ಆಗಿದೆ ಪ್ಲೇಸು. ಫುಲ್ಲು ಬೆಟ್ಟದ ಬ್ಯಾಕ್ ಸೈಡ್ ಇದೀವಿ ನಾವು, ಹಿಂದೆಗಡೆ. ಮೇಲೆ ಹೋಗೋಕ್ಕೆ ದಾರಿ ಇಲ್ಲ. ಇವಾಗ ಮತ್ತೆ ಬಂದಿರೋ ರೂಟಲ್ಲೇ ರಿಟರ್ನ್ ಹೋಗ್ಬೇಕು. ಯಾವ ಪಕ್ಷಿ ಗೂಡು, ಬಟ್ ಯಾವ ಪಕ್ಷಿನೂ ಇಲ್ಲ. ಹೊಸ ದಾರಿ ಹುಡಿಕೊಂಡು ಹೋದ್ವಿ, ಬಟ್ ಸಿಗಲಿಲ್ಲ. ಮತ್ತೆ ಅದೇ ಹಳೆ ದಾರಿಗೆ ಈಗ ಜಾಯ್ನ್ ಆಗ್ತಾ ಇದ್ದೀವಿ. ಫುಲ್ಲು ಬೆಟ್ಟದ ಮೇಲೂ ಸಹ ಮೇಕೆಗಳೆಲ್ಲ ಬಂದಿದ್ದಾವೆ. ಮೇಕೆನ ಎತ್ತುತ್ತಾ ಇದ್ದಾವೆ ಅಂದರೆ ನಾವು ಆರಾಮಾಗಿ ಹತ್ಬೋದು. ಬನ್ನಿ ಹತ್ತನ. ನೋಡಿ, ಬೆಟ್ಟ ಈ ಥರ ಇದೆ. ನಾನು ಈ ಕಂಬಿ ಮೇಲೆ ನಂಬಿಕೆ ಇಟ್ಟುತ್ತಾ ಇದ್ದೀನಿ, ಬಟ್ ಈ ಕಂಬಿ ನೋಡಿದ್ರೆ ಈ ಥರ ಅಳ್ಳಾಡ್ತಾ ಇದೆ. ಮೇಲೆ ಹೋಗೋವರೆಗೂ ಇರ್ತೀವ ನಾವು, ನೋಡೋಣ ಬನ್ನಿ. ಯಾವ ಸೈಡ್ ನೋಡಿದ್ರು ಫುಲ್ಲು ಬೆಟ್ಟ ಇದೆ. ಇನ್ನೊಂದು ಇವತ್ತು ಪ್ಲಸ್ ಪಾಯಿಂಟ್ ಏನು ಅಂದರೆ ಬಿಸಿಲಿಲ್ಲ, ವೆದರ್ ತುಂಬ ಚೆನ್ನಾಗಿದೆ. ಫುಲ್ಲು ಎಲ್ಲ ಮೋಡ ಇದೆ, ಅದರಿಂದ ಆರಾಮಾಗಿ ಹತ್ಬೋದು. ಇಲ್ಲಿ ಚಿಕ್ಕದಾಗಿ ಊರು ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮೂರು ಸಿದ್ದಾಪುರ ಅಂತ. ಇದು ನಮ್ಮೂರು ಕೆರೆ. ನಮ್ಮೂರು ಕೆರೆಗೂ ಮತ್ತು ನಮ್ಮೂರಿಗೂ ಒಂದು ಚಿಕ್ಕ ಇತಿಹಾಸ ಇದೆ. ಆ ಇತಿಹಾಸ ಏನಂದರೆ, ಇನ್ನು ಸಿದ್ದಾಪುರದ ಕೆರೆ ಬಂತು ಅಂದರೆ ಇಮ್ಮಡಿ ಚಿಕ್ಕಭೂಪಾಲ ಅವರು ಮನೆ ದೇವರು ಯಾವುದು ಅಂದರೆ ಇದು ತೋಂಟದ ಸಿದ್ಧಲಿಂಗಯ್ಯ ಅಂತ ಅವ್ರ ಮನೆ ದೇವರು. ಆ ಮನೆ ದೇವರು ನೆನಪಿನಲ್ಲಿ, ಆ ಹೆಸರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಊರು ಕಟ್ತಾರೆ. ಆ ಊರು ಕಟ್ಬಿಟ್ಟು ಅದಕ್ಕೆ ಸಿದ್ದಾಪುರ ಅಂತ ಹೆಸರಿರ್ತಾರೆ. ಮತ್ತು ಆ ಸಿದ್ದಾಪುರಕ್ಕೋಸ್ಕರ ನೀರಿಗೋಸ್ಕರ ಏನು ಮಾಡ್ತಾರೆ ಅಂದರೆ ಆ ಕೆರೆ ಕಟ್ಟಿಸ್ತಾರೆ. ಇದೇ ಅದ್ರ ಚಿಕ್ಕದೊಂದು ಹಿಸ್ಟ್ರಿ. ಯಾವ ಥರ ಗಾಳಿ ಬೀಸ್ತಾ ಇದೆ ಅಂದರೆ ಫುಲ್ ಹತ್ತಕ್ಕಾಗ್ತಾ ಇಲ್ಲ, ಆ ಥರ ಗಾಳಿ ಬೀಸ್ತಾ ಇದೆ ಫುಲ್. ಈ ಜಾಗ ಏನು ಕಾಣಿಸ್ತಾ ಇದೆಯೋ ಇದನ್ನು ಡೇಂಜರ್ ಪ್ಲೇಸ್ ಅಂತ ಕರೀತಾರೆ. ಇಡೀ ಬೆಟ್ಟದಲ್ಲಿ ಇದೇ ಫುಲ್ಲು ಡೇಂಜರ್ ಪ್ಲೇಸು. ಏನಂದರೆ 2 ಇಯರ್ಸ್ ಬ್ಯಾಕ್ ಏನು ಅಂದರೆ ಈ ಕಂಬಿ ಇರಲಿಲ್ಲ, ಮೊದಲು ಇತ್ತು, ಬಟ್ ಏನಂದರೆ ಕಿತ್ತೋಗಿತ್ತು 2 ಇಯರ್ಸ್ ಬ್ಯಾಕು. ಬಟ್ ಈಗ ಮತ್ತೆ ಹಾಕಿದ್ದಾರೆ ಹೊಸದಾಗೆ. ಪರವಾಗಿಲ್ಲ, ಈಗ ಹತ್ಬೋದು. ಮೊದಲು ಹೆಂಗೆ ಅಂದರೆ ಫುಲ್ಲು ಹಿಂಗೆ ನಿಲ್ಕೊಂಡು ಹತ್ಬೇಕಾಗಿತ್ತು, ಆ ಥರ ಇತ್ತು. ಯಾಕಂದರೆ ಫುಲ್ಲು ಜಾರುತ್ತೆ ಆ ಸೈಡು. ಬನ್ನಿ ಇವಾಗ ತಾನೆ. ಈಗೇನು ಆ ಥರ ಅಷ್ಟೊಂದೇನಿಲ್ಲ, ಈ ಕಂಬಿ ಇರೋದ್ರಿಂದ ಆರಾಮಾಗಿ ಹತ್ಬೋದು. ಇಷ್ಟೊತ್ತು ಹತ್ತಿದಲ್ಲ ಬೆಟ್ಟ, ಈಗ ಇದೆಯಲ್ಲ ಹತ್ತೋದು. ಫುಲ್ಲು ಮೆಟ್ಲುಗಳು ಮಾತ್ರ ಇದೆ, ಸಪೋರ್ಟ್ಗೆ ಏನೂ ಇಲ್ಲ. ಫುಲ್ಲು ಇವಾಗ ಹತ್ತಬೇಕು. ಅಸಲಿಯಾಟ ಇವಾಗ ಶುರು ಅಂತಾರಲ್ಲ ಆ ಥರ. ಇವಾಗ ಹತ್ತಾನೆ ಬನ್ನಿ. ಈ ಥರ ಇದೆ ಮೆಟ್ಲು, ಸಪೋರ್ಟ್ಗೆ ಇಟ್ಕೊಳಕ್ಕೆ ಏನಿಲ್ಲ ಅಷ್ಟೇ. ನೋಡಿ, ಇಲ್ಲಾಗಲೇ ಮೆಟ್ಲು ಸಹ ಇಲ್ಲ, ಮೆಟ್ಲು ಇಲ್ಲ, ಏನಿಲ್ಲ ಸಪೋರ್ಟ್ಗೆ. ಸುಮ್ಮನೆ ಬಂಡೆ ಹತ್ಕೊಂಡು ಹೋಗ್ಬೇಕು. ಫುಲ್ಲು ಜಾರುತ್ತೆ. ಆದಷ್ಟು ಶೂ ಮತ್ತು ಚಪ್ಪಲಿನ ಅವಾಯ್ಡ್ ಮಾಡಿ. ಇಲ್ಲಿ ನೋಡಿ ಯಾವ ಥರ ಇದೆ, ಆರಾಮಾಗಿ ಇಲ್ಲಿ ಜಾರಿದ್ರೆ ಫುಲ್ಲು ಕೆಳಗಡೆವರೆಗೂ ಜಾರ್ಕೊಂಡು ಹೋಗ್ಬೋದು ಆರಾಮಾಗಿ.
ಪ್ಲೇಸ್ ಕಾಣಿಸ್ತಿದೆಯಲ್ಲ, ಇದು ಬೆಟ್ಟದ ಬ್ಯಾಕ್ ಸೈಡು. ಈ ಕಡೆ ಅಷ್ಟು ಫುಲ್ಲು ಸ್ಲೋಪ್ ಇದೆ. ಆಲ್ಮೋಸ್ಟ್ ಯಾರೂ ಈ ಸೈಡ್ ಬರಲ್ಲ, ಬಟ್ ಯಾರೂ ಬರೋಕ್ಕೂ ಹೋಗ್ಬಾರ್ದು. ಯಾಕಂದರೆ ಇಲ್ಲಿ ಜಾರಿದ್ರೆ ಸೀದಾ ಫುಲ್ ಕೆಳಗಡೆನೆ. ಈ ಕಡೆ ತಡೆಯೋಕ್ಕೆ ಕೋಟೆ ಗೀಟೆ ಏನೂ ಇಲ್ಲ, ಫುಲ್ಲು ಡೌನ್ ಇದೆ. ತುಂಬ ಸೇಫಾಗಿ ಓಡಾಡ್ಬೇಕು ಈ ಸೈಡು. ಆಲ್ಮೋಸ್ಟ್ ಅಲ್ಲೆಲ್ಲ ಆ ಕಡೆ ಸತ್ತು ಬಿಡ್ತಾರೆ. ನಾನು ಸ್ವಲ್ಪ ಈ ಕಡೆ ಬಂದಿದ್ದೀನಿ. ಫುಲ್ಲು ಬೆಟ್ಟ ಬಿರುಕ್ಬಿಟ್ಟಿದೆ. ಬೆಟ್ಟ ಅಂತ ಬಿದ್ದೋಗಲ್ಲ. ಮೇಲೆ ಬರ್ತಾ ಬರ್ತಾ ಕಳೆದೋಗೋ ಚಾನ್ಸಸ್ ಸಹ ಇರುತ್ತೆ. ಆರಾಮಾಗಿ ಆರೋ ಮಾರ್ಕ್ ಹಾಕಿದ್ದಾರೆ, ನೋಡ್ಕೊಂಡು ಬೆಟ್ಟ ಹತ್ತಿ. ನೋಡಿ ದಾರಿ ಯಾವ ಥರ ಇದೆ, ಫುಲ್ಲು ಬಂಡೆ ಕೆಳಗಡೆ. ಈ ಬಂಡೆ ಕೆಳಗಡೆ ತೂರ್ಕೊಂಡು ಹೋಗ್ಬೇಕು. ಈ ಥರ ಇಷ್ಟೇ ಜಾಗದಲ್ಲಿ ಹಿಂಗೆ ತೂರ್ಕೊಂಡು ಹತ್ಬೇಕು. ಸ್ಟಾರ್ಟಿಂಗು ಬೆಟ್ಟ ಹತ್ತೋಕೆ ಎಷ್ಟು ಈಸಿ ಇರುತ್ತೋ ಹತ್ತುತ್ತಾ ತುಂಬ ಹಾರ್ಡ್ ಆಗುತ್ತೆ. ಸೇಫ್ಟಿಗೆ ಏನೂ ಇರಲ್ಲ, ಮೆಟ್ಲಿರಲ್ಲ, ಫುಲ್ಲು ಬಂಡೆಗಳು ಹತ್ಕೊಂಡು ಒಬ್ಬರೇ ಆರೋ ಮಾರ್ಕ್ ಹಾಕಿದ್ದಾರೆ ಬೆಟ್ಟ ಹತ್ತೋದು. ಅದನ್ನು ನೋಡ್ಕೊಂಡು ಹೋಗ್ಬೇಕು. ಬೆಟ್ಟ ಹತ್ತುತ್ತಾ ತುಂಬ ಸುಸ್ತಾಗ್ತಾ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಹತ್ಕೊಂಬಂದಿದ್ದೆ ಈ ಕೋಟೆ ನೋಡೋಕ್ಕೋಸ್ಕರ. ನೋಡಿ ಯಾವ ಥರ ಇದೆ ಕೋಟೆ. 17ನೇ ಶತಮಾನದಲ್ಲಿ ಕಟ್ಟಿರೋ ಕೋಟೆ ಇದು. ತುಂಬ ಜನ ರಾಜರು ನೋಡಿಬಿಟ್ಟಿದೆ ಈ ಕೋಟೆ. ಇದು ತುಂಬ ಸಖತ್ತಾಗಿದೆ. ಏನು ಅಂದರೆ ಇವತ್ತು ಬಿಸಿಲಿಲ್ಲ, ಮಡ ನೋಡಿ ಯಾವ ಥರ ಇದೆ. ಕೋಟೆ ಬ್ಯಾಕ್ ಸೈಡ್ ಈ ಥರ ಇದೆ. ಬ್ಯಾಕ್ ಸೈಡಿಂದ ಒಳಗಡೆ ಹೋಗೋಣ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲರೂ ಒಳಗಡೆಯಿಂದ ಹೋಗ್ತಾರೆ, ನಾವು ಬ್ಯಾಕ್ ಸೈಡಿಂದ ಹೋಗೋಣ. ಆರಾಮಾಗಿ ಬರ್ಬೋದು ಈ ಕಡೆ. ಮೇಲ್ಗಡೆ ಒಂದು ನೀರಿಂದು ಇದಿದೆ ಅಂತ ಹೇಳಿದ್ನಲ್ಲ, ಕೊಳ. ಮೇಲೆ ಇರೋ ನೀರಿನ ಕೊಳ ಇದು. ಬಟ್ ಅವ್ರು ಎನಿ ಟೈಮ್ ನೀರು ಇರಬೇಕಿತ್ತು, ಬಟ್ ಇರೋ ಥರ ಕಾಣಿಸ್ತಾ ಇಲ್ಲ. ಇದು ಕೋಟೆ ಸೈಡ್ ವ್ಯೂ ಇದು. ಫೈನಲಿ ಟಾಪಿಗೆ ಬಂದ್ವಿ. ಇದೇನಂದರೆ ಇದು ಜೈಲು ಅಂತ ಕರೀತಾರೆ. ಏನಂದರೆ ಆಗಿನ ಕಾಲದಲ್ಲಿ ಕೈದಿಗಳನ್ನ ಇಲ್ಲಿ ಬಂಧಿಸ್ತಾಯಿದ್ರು. ಫುಲ್ಲು ಒಳಗಡೆ ಎಲ್ಲ ಡಾರ್ಕ್ ಆಗಿದೆ. ಒಳಗಡೆಯಿಂದ ಬಂದಿದ್ರೆ ಈ ದಾರಿಯಲ್ಲಿ ಬರ್ಬೋದಿತ್ತು, ಬಟ್ ಆದರೆ ನಾವು ಬ್ಯಾಕ್ ಸೈಡಿಂದ ಬಂದಿದ್ದೀವಿ. ಇದು ಜೈಲು. ಯಾವ ಥರ ಇದೆ ನೋಡಿ ಮೇಲೆ ಫುಲ್ಲು. ಏನಂದರೆ ಒಳಗಡೆ ಬೆಳಕಿಗೆ ಇವು ಫುಲ್ಲು ಒಂಥರ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಹೇಳಿದ್ನಲ್ಲ ಎನಿ ಟೈಮ್ ನೀರಿರುತ್ತೆ ಅಂತ. ಈಗಲೂ ನೀರಿದೆ ನೋಡಿ, ಬಟ್ ಆದರೆ ನೀರು ಚೆನ್ನಾಗಿಲ್ಲ, ಫುಲ್ಲು ಎಲ್ಲ ಗಲೀಜಾಗಿದ್ದಾವೆ. ಬಟ್ ಅಂದರೆ ಆಗಿನ ಕಾಲದಲ್ಲಿ ತುಂಬ ಕ್ಲೀನಾಗಿ ಇಟ್ಕೊತಾಯಿದ್ರು. ಮತ್ತು ಅವಾಗೆಲ್ಲ ಕುಡಿಯೋಕ್ಕೂ ಎಲ್ಲ ಇವನ್ನೇ ಯೂಸ್ ಮಾಡ್ತಾಯಿದ್ರು. ಮೇಲೆ ಇದ್ದಂಥ ರಾಜರು, ಸೈನಿಕರು, ಪ್ರಜೆಗಳು ಇದೇನಾದ್ರು ತುಂಬಿತು ಅಂದರೆ ನೀರು ಹೋಗೋಕ್ಕೆ ಇಲ್ಲೂ ಸಹ ಮಾಡಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಾನು ಹೈಸ್ಕೂಲ್ ಓದಿದ್ದು. ಫುಲ್ಲು ಬೆಟ್ಟಗಳ ಮಧ್ಯೆ ಇತ್ತು ಸ್ಕೂಲು. ಆ ಪ್ಲೇಸ್ ಮಾತ್ರ ತುಂಬ ಸಖತ್ತಾಯಿತು ನಮ್ಮ ಸ್ಕೂಲು. ನಾವು ಫ್ರಂಟ್ ಸೈಡಿಂದ ಏನು ಹತ್ತುತ್ತೀವೋ ಬೆಟ್ಟ, ಅದು ಒಂದು ರೂಟ್ ಇದ್ದರೆ, ಬಟ್ ಬ್ಯಾಕ್ ಸೈಡಿಂದನೂ ಒಂದು ರೂಟ್ ಇತ್ತಂತೆ. ಇಲ್ಲಿದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಈ ಥರ ಹಿಂಗೆ ಹತ್ಕೊಂಡ್ಬರ್ಬೋದಾಯ್ತಂತೆ. ಏನಂದರೆ ನಮ್ಮ ತಾತ ಹೇಳಿದರು, ಅವರೆಲ್ಲ ಅವಾಗ ಈ ಥರ ಇಲ್ಲಿಂದನೇ ಅಂತ ಹತ್ತುತ್ತಾ ಇದ್ದಿದ್ದು. ಬಟ್ ಈಗ ಯಾರು ಆ ಥರ ಸಾಹಸ ಮಾಡೋಕ್ಕೋಗಲ್ಲ.
ಇನ್ನೊಂದೇನು ಅಂದರೆ ಮಧುಗಿರಿಯಲ್ಲಿ ಒಂದು ದೊಡ್ಡ ಯುದ್ಧನೇ ನಡಿಬೇಕಾಯಿತು. ಬಟ್ ಆ ಯುದ್ಧನ ತಪ್ಪಿಸಿದ್ದು ಯಾರು ಅಂದರೆ ಇಮ್ಮಡಿ ಚಿಕ್ಕ ಭೂಪಾಲ ಅಂತ ಒಬ್ಬ ರಾಜ. ಇಮ್ಮಡಿ ಚಿಕ್ಕ ಭೂಪಾಲ ಅನ್ನೋ ರಾಜ ಏನು ಮಾಡ್ತಿದ್ದ ಅಂದರೆ ಮಧುಗಿರಿನ ತುಂಬ ಫುಲ್ಲು ಚೆನ್ನಾಗಿ ನೋಡ್ಕೊತಿದ್ದ, ಚೆನ್ನಾಗಿ ಡೆವಲಪ್ ಮಾಡ್ತಾ ಇರ್ತಾರೆ. ಮತ್ತು ಯಾರೇ ಬಂದ್ರೂ ಆರಾಮಾಗಿ ಈಸಿಯಾಗಿ ಸೋಲಿಸ್ತಾ ಇರ್ತಾರೆ. ಏನು ಮಾಡ್ತಾರೆ, ಮತ್ತು ಹಿಂಗೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜ ಇರ್ತಾನಲ್ಲ ರಂಗರಾಯ, ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಒಬ್ಬ ತುಂಬ ಇದು ಮಾಡ್ತಾ ಇದ್ದಾನೆ ಅಂತ. ಅವಾಗ ಏನು ಮಾಡ್ತಾನೆ, ಅವನೇನು ಮಾಡ್ತಾನೆ, ಚನ್ನರಾಯಪಟ್ಟಣದ ಇದು ಜಗದೇವರಾಯನ ಕಳಿಸ್ತಾನೆ ಹಿಂಗೆ ಯುದ್ಧಕ್ಕೆ, ಇದು ಮಧುಗಿರಿಗೆ. ಅವಾಗ ಏನು ಮಾಡ್ತಾನೆ ಅಂದರೆ ಇಮ್ಮಡಿ ಚಿಕ್ಕಭೂಪಾಲ ಅವರು ಈಸಿಯಾಗಿ ಸೋಲಿಸ್ಬಿಡ್ತಾರೆ. ತಿರ್ಗಿ ಆಮೇಲೆ ಏನು ಮಾಡ್ತಾರೆ ಅಂದರೆ ಸ್ವತಃ ತಾವೇನೇ ಇದು ಪೆನ್ಗೊಂಡೆ ರಂಗರಾಯ ಏನು ಮಾಡ್ತಾನೆ, ವಿಜಯನಗರದ ಅರಸು ಇಲ್ಲಿ ಮಧುಗಿರಿಗೆ ಬರ್ತಾರೆ. ಮಧುಗಿರಿಗೆ ಬಂದು ಇಲ್ಲಿ ಯುದ್ಧ ಮಾಡೋಣಂತ ಇದು ಬೆಟ್ಟದ ಕೆಳಗಡೆ ಬೀಡು ಹಾಕಿರ್ತಾರಂತೆ. ಅಂದರೆ ಬೀಡು ಅಂದರೆ ಅವರೆಲ್ಲ ನೈಟ್ ಹೊತ್ತು ಮಲ್ಕೊಳಕ್ಕೆ ಎಲ್ಲ ಒಂಥರ ಟೆಂಟ್ ಆ ಥರ ಎಲ್ಲ ಹಾಕ್ಕೊಂಡಿರ್ತಾರಂತೆ. ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಇದು ಮಧುಗಿರಿ ರಾಜ, ಇದು ಅವ್ರ ಕಡೆ ಒಂದು ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಏನಂದರೆ ಬರೀ ನೈಟಲ್ಲಿ ಮಾತ್ರ ಕೆಲಸ ಮಾಡೋದು. ಅವ್ರು ಏನು ಮಾಡ್ತಾರೆ ಅಂದರೆ ಫುಲ್ಲು ಕೆಳಗಡೆ ಹೋಗ್ಬಿಟ್ಟು ಇಡೀ ರಾಜಂಗೆ ಗೊತ್ತಿಲ್ದಂಗೆ ಫುಲ್ಲು ಅವ್ರನ್ನ ಕೆಳಗಡೆಯಿಂದ ಫುಲ್ಲು ಬೆಟ್ಟದ ಮೇಲೆವರೆಗೂ ಕರ್ಕೊಂಬರ್ತಾರಂತೆ. ಫುಲ್ಲು ಬೆಟ್ಟದ ಮೇಲೆವರೆಗೂ ಕರ್ಕೊಂಬಂದು ಅವ್ರಿಗೆ ಹೇಳ್ತಾರಂತೆ, ಈ ಥರ ನಾವು ಯಾವತ್ತಿದ್ರೂ ನಿಮ್ಮ ಕಾಲು ಕೆಳಗಡೆನೇ ಇರೋದು, ಬಟ್ ಅಂದರೆ ನಿಮಗೆ ಬೇರೆ ಇನ್ಫಾರ್ಮೇಷನ್ ಮುಂದಿರೋದ್ರಿಂದ ಈ ಥರ ಹಾಕಿದೆ, ಬಟ್ ಯಾವಾಗಲೂ ನಿಮ್ಮ ಅಂಡರಲ್ಲಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಒಂಥರ ಕಾಂಪ್ರಮೈಸ್ ಆಗ್ತಾರೆ. ಕಾಂಪ್ರಮೈಸ್ ಆಗಿಬಿಟ್ಟು ಒಂದು ದೊಡ್ಡ ಯುದ್ಧನೇ ತಪ್ಪಿಸ್ತಾರೆ. ಈ ಮಧುಗಿರಿ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಒಂದು ಯುದ್ಧ ನಡಿಬೇಕಾಗಿರುತ್ತಲ್ಲ, ಆ ಯುದ್ಧನೇ ತಪ್ಪಿಸ್ತಾರೆ ಈ ರಾಜ. ಕೋಟೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮೊದಲು ಜೈಲೊಳಗಡೆ ಹೋಗಿ ಬರೋಣ ಬನ್ನಿ. ಕೋಟೆ ಇದೆಯಲ್ಲ ಫುಲ್ಲು ಬೆಟ್ಟದ ಮೇಲೆ, ಆ ಬೆಟ್ಟದ ಮೇಲೆ ಈ ಕೋಟೆ ಹಿಂದೆ ಕಡೆ ಇರೋದೆ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಇದೇ ಜೈಲು. ಫುಲ್ಲು ಒಳಗಡೆ ಎಲ್ಲ ಕತ್ಲಿದೆ. ಇದ್ರೊಳಗಡೆ ಕೈದಿಗಳನ್ನ ಬಂಧಿಸ್ತಾ ಇದ್ರಂತೆ. ಬೆಟ್ಟದ ಮೇಲೆ ಏನು ಕೋಟೆ ಇದೆಯೋ ಅದ್ರ ಹಿಂದೆ ಇದೆಯಲ್ಲ ಜೈಲ್ ಥರ, ಆ ಜೈಲಲ್ಲಿ ಏನು ಮಾಡ್ತಾರೆ ಅಂದರೆ ಹೈದರಾಲಿ ಅವರು ಬಿದ್ನೂರಿನ ರಾಣಿ ವೀರಮ್ಮಾಜಿನ ಕರ್ಕೊಂಬಂದು ಅಲ್ಲಿ ಜೈಲಲ್ಲಿ ಹಾಕಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅವ್ರ ಆಸ್ಥಾನದವರು ಅಂದರೆ ಮರಾಠರ ಆಸ್ಥಾನದವರು ರಾಣಿಯವರು. ಆ ಮರಾಠರು ಏನು ಮಾಡ್ತಾರೆ ಅಂದರೆ ಬಂದು ಮಧುಗಿರಿನ ಆಕ್ರಮಣ ಮಾಡಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವ್ರನ್ನ ಸೋಲಿಸ್ತಾರೆ. ಅವ್ರನ್ನ ಸೋಲಿಸ್ಬಿಟ್ಟು ರಾಣಿನ ಕರ್ಕೊಂಡು ಹೋಗ್ತಾರೆ. ಆ ರಾಣಿಯವ್ರನ್ನ ಕರ್ಕೊಂಡು ಹೋಗೋ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಮಧುಗಿರಿಲಿ ಇರತಕ್ಕಂಥ ಬರೀ ಬಂಗಾರನಷ್ಟೇ ಅವ್ರು ತಗೊಂಡು ಹೋಗ್ತಾರೆ. ಯಾಕಂದರೆ ಅಷ್ಟು ಬಂಗಾರ ಇತ್ತು ಮಧುಗಿರಿಲಿ. ಅವ್ರಿಗೆ ಬೇರೆ ಏನು ಎತ್ಕೊಂಡು ಹೋಗೋಕೆ ಆಪ್ಷನ್ನೇ ಇರಲಿಲ್ಲ. ಮಧುಗಿರಿಲಿ ಅಷ್ಟು ಬಂಗಾರ ಇತ್ತು, ಬೇರೆ ಆಪ್ಷನ್ ಇದ್ರೂ ಅವರು ಮುಟ್ಟು ಸಹ ನೋಡಲಿಲ್ಲ. ಯಾಕಂದರೆ ಇಲ್ಲಿ ವೆಪನ್ಸು ತುಂಬ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು, ಅವರು ಒಂದು ವೆಪನ್ಸ್ನೂ ಮುಟ್ಟಿಲ್ಲ. ಬಟ್ ಆದರೆ ಅವ್ರು ಎತ್ಕೊಂಡು ಹೋಗಿದ್ದು ಮಾತ್ರ ಬಂಗಾರನ ಮಾತ್ರ. ಅಷ್ಟು ಬಂಗಾರ ಇತ್ತು ಮಧುಗಿರಿ ಬೆಟ್ಟದಲ್ಲಿ. ಈಗಲೂ ಸಹ ಎಷ್ಟೋ ಕಡೆ ಬಂಗಾರ ಇತ್ತು. ಏನು ಮಾಡಿದ್ದಾರೆ ಕಳ್ಳರು, ಏನು ಮಾಡಿದ್ದಾರೆ ಎಲ್ಲ ಫುಲ್ಲು ಅಗ್ದು ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಒಂದು 25% ಎಲ್ಲ ಅವರೇನೆ ಕೋಟೆಗಳ್ನೆಲ್ಲ ಬೀಳ್ಸಾಕ್ಬಿಟ್ಟಿದ್ದಾರೆ ಬಂಗಾರಕ್ಕೋಸ್ಕರ. ಫುಲ್ಲು ಆಗಿನ ಕಾಲದಲ್ಲಿ ಕಟ್ಟಿರೋದು ಇದೆಲ್ಲ ಇನ್ನೂ ತುಂಬ ಸ್ಟ್ರಾಂಗ್ ಆಗೇ ಇದೆ. ಬಟ್ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಬೆಳಕಿಗೇನು ಅಂದರೆ ಇವು ಮೇಲೆಯಿಂದ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಅಷ್ಟೇ ಬೆಳಕು. ಫುಲ್ಲು ಗೋಡೆ ಎಲ್ಲ ಫುಲ್ಲು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಏನೇ ಅಂದರೂ ಮೇಲೆಯಿಂದ ಬೆಳಕು ಗಾಳಿಗಷ್ಟೇ ಮೇಲೆಯಿಂದ ಬರಬೇಕಾಗಿತ್ತು ಅಷ್ಟೇ. ಹಿಂಗೆ ಮೇಲೆ ಹತ್ತಿ ತಪ್ಪಿಸ್ಕೊಳಕ್ಕೂ ಆಗ್ತಾಯಿರಲಿಲ್ಲ, ತುಂಬ ಚಿಕ್ಕದಾಗಿದೆ. ಇನ್ನೊಂದೇನೆಂದರೆ ಈ ಜೈಲಿಗೆ 2 ಬಾಗಿಲಿದೆ. ಮೋಸ್ಟ್ಲಿ ಈ ಕಡೆದೊಂದು ಈ ಕಡೆದೊಂದು ಅನಿಸುತ್ತೆ. ಈ ಸೈಡ್ ಇಲ್ಲೊಂದಿದೆ ನೋಡಿ, ಆ ಕಡೆ ಒಂದು ಈ ಕಡೆ ಒಂದು. ಬಟ್ ಒಳಗಡೆ ಎಲ್ಲ ಫುಲ್ಲು ಸೇಮೇ, ಏನು ಚೇಂಜಸ್ ಇಲ್ಲ. ಎಲ್ಲ ಈ ಕಡೆನೂ ರೂಮ್ಗಳಿದ್ದಾವೆ, ಎಲ್ಲ ಫುಲ್ಲು ಕತ್ಲು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವ್ರೇನು ಮಾಡಿದ್ರು ಅಂದರೆ ಮರಾಠರ ರಾಣಿನ ಕರ್ಕೊಂಬಂದು ಇಲ್ಲಿ ಜೈಲಲ್ಲಿ ಇಟ್ಟಿದ್ರು. ಮತ್ತು ಆ ಮರಾಠರು ಏನು ಮಾಡಿದ್ರು ಅಂದರೆ ಬಂದು ಇವ್ರ ಹತ್ರ ಯುದ್ಧ ಮಾಡಿ ಗೆದ್ದು ಅವ್ರನ್ನ ಬಿಡ್ಸ್ಕೊಂಡು ಹೋಗ್ತಾರೆ. ಆ ಬಿಡ್ಸ್ಕೊಂಡು ಹೋಗ್ತಕ್ಕಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಮಧುಗಿರಿ ಬೆಟ್ಟದಲ್ಲಿ ಯಥೇಚ್ಛವಾಗಿ ಚಿನ್ನ ಇತ್ತು, ಬಂಗಾರ ಎಷ್ಟಿತ್ತು ಅಂದರೆ ಅವ್ರು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕಾದ್ರೆ ಬರೀ ಬಂಗಾರ ಮಾತ್ರನೇ ಎತ್ಕೊಂಡು ಹೋದ್ರಂತೆ, ಬೇರೆ ಏನು ಮುಟ್ಲಿಲ್ವಂತೆ. ಯಾಕಂದರೆ ಅಷ್ಟು ಬಂಗಾರ ಇತ್ತು ಇಲ್ಲಿ. ಅದನ್ನು ಬಿಟ್ಟು ಬೇರೆ ಬೆಳ್ಳಿ ತಾಮ್ರ ಗೀಮ್ರಿ ಏನು ಮುಟ್ಟಿಲ್ಲ, ಬರೀ ಬಂಗಾರನೇ ತಗೊಂಡವ್ರಂತೆ. ಅಷ್ಟು ಬಂಗಾರ ಇತ್ತು ಈ ಮಧುಗಿರಿ ಬೆಟ್ಟದಲ್ಲಿ. ಈಗ ಕೋಟೆ ಒಳಗಡೆ ಹೋಗೋಣ ಬನ್ನಿ. ಎಲ್ಲರೂ ಫ್ರಂಟ್ ಗೇಟಿಂದ ಒಳಗಡೆ ಬರ್ತಾರೆ, ಬಟ್ ನಾನು ಬ್ಯಾಕ್ ಸೈಡಿಂದ ಒಳಗಡೆ ಬರ್ತಾ ಇದ್ದೀನಿ. ಕೆಳಗಡೆ ತೋರಿಸಿದ್ನಲ್ಲ ಒಂದು, ಇಲ್ಲಿ 2 ಇದ್ದಾವೆ ನೋಡಿ. ಇದರಲ್ಲಿ ಫುಡ್ನ ಸೇವ್ ಮಾಡ್ತಾಯಿದ್ರು, ರಾಗಿ ಅಕ್ಕಿ ಬೇಳೆ ಆ ಥರದವನ್ನೆಲ್ಲ ಈ ಥರದ್ರಲ್ಲಿ ಇಟ್ಕೊತಾಯಿದ್ರು. ಈ ಥರದ್ದು ತುಂಬ ಇದ್ದಾವೆ. ಇನ್ನೂ ಅಲ್ಲೊಂದಿದೆ,
ಇನ್ನೂ ಎಷ್ಟೊಂದು ಹಾಳಾಗಿದ್ದಾವೆ. ಇದು ಚಿಕ್ಕದು ಅರಮನೆ ಥರ, ಅಂದರೆ ರಾಜರು ಇರೋ ಕಟ್ಕೊಂಡಿರೋದು ಇದು. ಒಳಗಡೆ ಯಾವ ಥರ ಇದೆ, ಫುಲ್ಲು ತಣ್ಣಗಿದೆ ಇದ್ರೊಳಗಡೆ. ಎಂಥ ಬೇಸಿಗೆಯಲ್ಲೂ ಸಹ ಇದರೊಳಗಡೆ ಫುಲ್ಲು ತಣ್ಣಗಿರುತ್ತೆ. ಆ ಥರ ಕಟ್ಕೊಂಡಿದ್ದಾರೆ ಕಲ್ಲು ಮತ್ತು ಮಣ್ಣಲ್ಲಿ. 17ನೇ ಶತಮಾನದಲ್ಲಿ ಕಟ್ಟಿರೋದು ಇದು. ಬಟ್ ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಎಷ್ಟು ಸ್ಟ್ರಾಂಗ್ ಆಗಿದೆ. ಮಧುಗಿರಿ ಪ್ಲೇಸ್ ಯಾವ ಥರ ಇದೆ ಅಂದರೆ, ಸುತ್ತ ಯಾವ ಕಡೆ ನೋಡಿದ್ರು ಫುಲ್ಲು ಬೆಟ್ಟ ಇದೆ ನೋಡಿ. ಇಲ್ಲಿದೆಯಲ್ಲ, ಈ ಸಿಟಿ ಬಿಟ್ಟು ಸುತ್ತ ಇನ್ಯಾವ ಕಡೆ ನೋಡಿದ್ರು ಫುಲ್ಲು ಗ್ರೀನರಿ, ಬೆಟ್ಟ, ಇವೆರಡೇ ಇರೋದು. ಆಲ್ಮೋಸ್ಟ್ ಅಲ್ಲ ಈಗ ಜನಗಳು ಬರ್ತಾ ಇದ್ದಾರೆ ಬೆಟ್ಟ ಹತ್ತಕ್ಕೆ. ಮಧ್ಯಾಹ್ನ 12 ಗಂಟೆ ಆಯಿತು, ಇವಾಗ ಬರ್ತಾ ಇದ್ದಾರೆ. ಬಟ್ ಅಂದರೆ ಬೆಟ್ಟ ಹತ್ತಕ್ಕೆ ರೈಟ್ ಟೈಮ್ ಏನಂದರೆ ಬೆಳಿಗ್ಗೆನೇ ಬರಬೇಕು. ಬೆಳಿಗ್ಗೆನೇ ಬಂದರೆ ಆರಾಮಾಗಿ ಹತ್ಬೋದು. ಈ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಬಿಸಿಲು ತುಂಬ ಇರುತ್ತೆ, ಹತ್ತಕ್ಕಾಗಲ್ಲ. ಈ ಕಲ್ಯಾಣಿ ಇದೆಯಲ್ಲ, ಈ ಕಲ್ಯಾಣಿ ಹೆಸರು ಭೀಮನ ದೋಣಿ ಅಂತ. ಫುಲ್ಲು ಮೇಲೆ ಇದೆಯಲ್ಲ, ಮೇಲೆ ಇರೋ ಕಲ್ಯಾಣಿ ಹೆಸರು ನವಿಲು ದೋಣಿ ಅಂತ. ಇವೆರಡೇ ಇಲ್ಲಿನ ಪ್ರಜೆಗಳಿಗೆ ನೀರಿನ ಮೂಲಸ್ಥಾನ ಆಗಿತ್ತು. ಇದರಲ್ಲಿ ಮಳೆ ಬಂದಾಗ ಇರ್ತಕ್ಕಂಥ ನೀರು ಅವರು ಆರಾಮಾಗಿ ಕುಡಿತಾ ಇದ್ರು ಆವಾಗಿನ ಕಾಲದಲ್ಲಿ. ಈ ಕಲ್ಯಾಣಿ ಏನಿದೆ, ಈ ಕಲ್ಯಾಣಿ ಹತ್ರನೇ ಒಂದು ಸುರಂಗ ಇತ್ತು. ಬಟ್ ಇಲ್ಲೇ ಎಲ್ಲೋ ಇದೆ, ಬಟ್ ಅವಾಲಿಂದ ಹುಡುಕ್ತಾ ಏನು ಸಿಗ್ತಾ ಇಲ್ಲ. ಬಟ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೀನಿ ಆ ಸುರಂಗ. ಒಂದು ಸ್ವಲ್ಪ ಒಳಗಡೆವರೆಗೂ ಹೋಗ್ಬೋದು, ಬಟ್ ಜಾಸ್ತಿ ಒಳಗಡೆ ಹೋಗೋಕ್ಕಾಗಲ್ಲ. ಒಂದು ಚಿಕ್ಕದಾಗೆ ಚೇಂಬರ್ ಥರ ಮಾಡಿದ್ದಾರೆ, ಒಂದು ಹಾಫ್ ಕಿಲೋಮೀಟರ್ ಅಷ್ಟು ಹೋಗ್ಬೋದು. ಆ ಥರ ಇತ್ತು. ಬಟ್ ಇವಾಗ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ. ಇದೆಯೋ ಇಲ್ಲ ಮುಚ್ಕೊಂಡು ಹೋಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಅವಾಗಿಂದ ಹುಡುಕ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಚಿನ್ನಕ್ಕೋಸ್ಕರ ಕಳ್ಳರು ಎಲ್ಲ ಬಂದು ಇಲ್ಲಿ ತೋಡಿ ಇದು ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ, ಇದು ಅದರಲ್ಲೊಂದು. ಯಾವ ಥರ ತೋಡಿದ್ದಾರೆ, ಫುಲ್ಲು ಒಳಗಡೆವರೆಗೂ ತೋಡಿದ್ದಾರೆ. ಅರ್ಧಕ್ಕರ್ಧ ಮುಚ್ಕೊಂಡು ಹೋಗಿದೆ ಸದ್ಯ. ಇದೇ ಥರ ತುಂಬ ಇತ್ತು ಮಧುಗಿರಿಲಿ ಚಿನ್ನ. ಇವಾಗಂತೂ ಇಲ್ಲ, ಆ ಥರ ಮಾಡಿಬಿಟ್ಟಿದ್ದಾರೆ. ಒಂದು ಮರಾಠರು ಬಂದು ಅವ್ರಿಗೆ ಎಷ್ಟು ಬೇಕು ಅಷ್ಟು ಎತ್ಕೊಂಡು ಹೋದರು. ಇನ್ನು ಮಿಕ್ಕಿದ್ದು ಕಳ್ಳರು ಅವರು ಇವರು ಎಲ್ಲ ತಗೊಂಡೋದ್ರು ಅಷ್ಟೇ. ಮಾರ್ನಿಂಗ್ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಬೆಟ್ಟ ಹತ್ತಕ್ಕೆ. ಈಗಾಗಲೇ 2:30 ಆಗಿದೆ. ಇನ್ನೊಂದು 5 ಮಿನಿಟ್ಸಲ್ಲಿ ಫುಲ್ಲು ಕೆಳಗಡೆ ಇರ್ತೀವಿ. ಏನಂದರೆ ಒನ್ ಡೇ ಟ್ರೆಕ್ಕಿಂಗ್ಗೆ ತುಂಬ ಚೆನ್ನಾಗಿದೆ ಪ್ಲೇಸು. ಏನಂದರೆ ಮೇಲ್ಗಡೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಬೋದು. ಒಂಥರ ಎಲ್ಲ ಅಡ್ವೆಂಚರಸ್ ಆಗಿರುತ್ತೆ ಬೆಟ್ಟ ಹತ್ತೋದು. ನಾರ್ಮಲ್ ಥರ ಬೇರೆ ಬೆಟ್ಟಗಳ ಥರ ಎಲ್ಲ ಸಿಂಪಲ್ಲಾಗೇನೇ ಇಲ್ಲ. ಇದೊಂದು ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ. ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಜನ್ರೇಷನ್ ಯೂತ್ಸ್ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಕೆರಿಯರು ಅಂದ್ಕೊಂಡು ಎಂಜಾಯ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಎಂಜಾಯ್ ಮಾಡಬೇಕು. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಕೊನೆವರೆಗೂ ವೀಡಿಯೋ ನೋಡಿರಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ನನಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.